ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾರುಣ್ಯ ಕನ್ನಡ ಮನೆಗೆ. ಹೊಸದಾಗಿ ಯಾರಾದ್ರೂ ನನ್ನ ಚಾನಲ್ ನೋಡೋದಾದ್ರೆ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಪಕ್ಕದಲ್ಲಿರುವಂತ ಗಂಟೆ ಗುರುತನ್ನು ಕ್ಲಿಕ್ ಮಾಡ್ರಿ. ಇದು ಸಂಡೇ ವ್ಲಾಗ್ ರೀ. ಸಂಡೇ ಬಂದ್ಬಿಟ್ಟು ಬೇಗ ಎದ್ದೀನಿ ಇವತ್ತು. ಯಾಕಂದ್ರೆ ಸಂಡೇ ದಿನ ಎಷ್ಟು ಕೆಲಸ ಮಾಡಿದ್ರು ಮನೆಯಲ್ಲಿ ಮುಗಿಯೋದೇ ಇಲ್ಲ. ಅದಕ್ಕೆ ಬೇಗ ಎದ್ದು ಇನ್ನ ಹಾಸಿಗೆ ಎಲ್ಲ ತೆಗೆದು ನಮ್ಮ ಯಜಮಾನ್ರು ಇದ್ರು, ಇನ್ನ ಅಷ್ಟರಲ್ಲಿ ಅವ್ರಿಗೆ ಕಾಫಿ ಮಾಡಿ ಕೊಟ್ಟಿರಿ. ಇನ್ನೊಂದ್ ಸೈಡ್ ನಮ್ ಸಣ್ಣ ಮಗಳು ಹೋಗಿ ನನ್ನ ಮಗಳನ್ನ ಎಬ್ಬಿಸ್ತಾ ಇದ್ದಾಳೆ, ದೊಡ್ಡವಳನ್ನ. ನಾನು ಎಬ್ಬಿಸಿದ್ರೆ ಅವಳು ಎದ್ದೇ ಇಲ್ಲ. ಅದಕ್ಕೆ ತಾನಾಗಿ ಹೋಗಿ ಇಷ್ಟು ಮುದ್ದು ಮುದ್ದಾಗಿ ಎಬ್ಬಿಸ್ತಾ ಇದ್ದಾಳೆ. ಇನ್ನ ತಾನು ಎಬ್ಬಿಸಿ ಆದ್ಮೇಲೆ ನಾನು ಇನ್ನ ಹೊರಗಡೆ ಕಸ ಬಳಿಯೋಣ ಅಂತೇಳಿ ಹೊರಗಡೆ ಕಸ ಎಲ್ಲ ಬಳ್ಕೊಂಡು ಇನ್ನ ನಾನು ಬ್ರಷ್ ಮಾಡೋಕಿನ್ನ ಮುಂಚೆ ಒಂದ್ ತಂಬಿಗೆ ಅಷ್ಟು ನೀರ್ ಕುಡಿತೀನಿ. ನೀರ್ ಕುಡಿದ್ರೆ ಸ್ವಲ್ಪ ಪಿತ್ತ ಎಲ್ಲ ಹೊರಗ್ ಬರ್ತೈತೆ ಅಂತ ಹೇಳಿ ಒಂದ್ ತಂಬಿಗೆ ಅಷ್ಟು ನೀರ್ ಕುಡಿದು ಆಮೇಲೆ ನಾನು ಬ್ರಷ್ ಮಾಡ್ತೀನಿ. ಒಂದ್ ವೇಳೆ ನಾನು ನೀರ್ ಕುಡಿಲಾರಂಗ ಹಾಗೆ ಏನನ್ನ ಹೋಗಿ ಬ್ರಷ್ ಮಾಡೀನಿ ಅಂದ್ರೆ ರೀ, ನನಗೆ ಆ ದಿನ ಎಲ್ಲ ಹೊಟ್ಟೆ ಬಹಳ ನೋವ್ತೈತೆ ರೀ. ಹಂಗಂತೇಳಿ ನಾನು ಕಂಪಲ್ಸರಿ ನೀರ್ ಕುಡಿದು ಆಮೇಲೆ ಬ್ರಷ್ ಮಾಡ್ತೀನಿ ರೀ. ಅವಾಗ ಸ್ವಲ್ಪ ಪಿತ್ತ ಎಲ್ಲ ಹೊರಗ್ ಬಿದ್ರೆ ಸ್ವಲ್ಪ ಹೆಲ್ದಿಯಾಗಿ ಅನ್ಸುತ್ತ ನನಗೆ. ಇನ್ನ ಆಮೇಲೆ ನಮ್ಮ ಮಕ್ಕಳಿಗೆ ಬ್ರಷ್ ಮಾಡಕ್ ಕೊಟ್ಟಿದ್ದೀರಿ. ಅವರು ಬ್ರಷ್ ಮಾಡಿ ಮುಖ ತೊಳ್ಕೊಂಡು ಬಂದ್ರು. ಅವ್ರಿಗೆ ಬಹಳ ಇಷ್ಟ ರೀ ಬಿಸ್ಕೆಟ್ ಹಾಲು ಅಂದ್ರೆ. ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಜಾಸ್ತಿ ಬಿಸ್ಕೆಟ್ ನಾನು ಕೊಡೋದೇ ಇಲ್ಲ ರೀ. ಚಪಾತಿ, ಓಟ್ಸ್ ಅಂತವೇ ನಾನು ಮನೆಯಲ್ಲಿ ಕೊಡ್ತೀನಿ. ಬಿಸ್ಕೆಟ್ ಬಹಳ ರೇರ್ ರೀ. ಅದು ಸಂಡೇ ಇದ್ರೆ ಮಾತ್ರ ನಾನು ಬಿಸ್ಕೆಟ್ ಕೊಡ್ತೀನಿ. ಆ ಬಿಸ್ಕೆಟ್ ಅಲ್ಲಿನೂ ನಮ್ಮ ಮಗಳಿಗೆ ಹಾಲು ಇರ್ಬೇಕು. ನಮ್ ದೊಡ್ಡ ಮಗಳಿಗೆ ಹಾಲು ಅಂದ್ರೆ ಇಷ್ಟ. ಅಲ್ಲಿ ನೋಡ್ರಿ ನನ್ನ ಮಗಳು ದೊಡ್ಡ ಮಗಳು ತಿನ್ನಕ್ಕೆ ಎಷ್ಟು ಆಲೋಚನೆ ಮಾಡ್ತಾ ಇದ್ದಾಳೆ. ಯಾಕೆಂದ್ರೆ ಜಲ್ದಿ ಜಲ್ದಿ ತಿಂದ್ಬಿಟ್ರೆ ಬಿಸ್ಕೆಟ್ ಎಲ್ಲ ಮುಗಿದ್ ಬಿಡ್ತೈತೆ ಅಂತ ಹೇಳಿ ನಿಧಾನ ತಿಂತಿದ್ದಾಳೆ. ನಮ್ ಸಣ್ಣ ಮಗಳದು ಮುಗಿದ್ರು ಸಹ ತಂದು ಮುಗಿತಾನೆ ಇಲ್ಲ. ನಾನು ಕಾಫಿ ಮಾಡ್ಕೊಂಡು ಕುಡ್ದೆ ಆದ್ರೂ ತಂದು ಮುಗಿತಾನೆ ಇಲ್ಲ. ಇನ್ನ ನಮ್ಮ ಯಜಮಾನ್ರು ಬಿಸ್ಕೆಟ್ ಹಾಲು ಅಂತವೆಲ್ಲ ತಗೊಳಲ್ಲ ರೀ, ಬಹಳ ರೇರು. ಇನ್ನ ಕಾಫಿ ಟೀ ಆದ್ರೆ ಎಷ್ಟು ಸಾರಿ ಆದ್ರೂ ಕೊಡ್ರಿ ಅವ್ರು ಕುಡಿತಾರೆ. ಅದಕ್ಕೆ ಇನ್ನ ಟಿಫಿನ್ ರೆಡಿ ಮಾಡೋಣ ಅವ್ರ ಸಲುವಾಗನ ಬೇಗ ಅಂತೇಳಿ ಇನ್ನ ರಾತ್ರಿಗೆ ಅಕ್ಕಿ ದೋಸೆಗೆ ಹಾಕೊಂಡಿದ್ದೆ ರೀ. ಈಗ ಬೆಳಿಗ್ಗೆ ಚಟ್ನಿ ರೆಡಿ ಮಾಡ್ಕೊಂತ ಇದ್ದೀನಿ. ಹಾಗೆ ಚಟ್ನಿಗೆ ಶೇಂಗಾ ಹುರ್ಕೊಂತ ಇರುವಾಗೆ ಸೈಡ್ ಅಲ್ಲಿ ನಾನು ದೋಸೆ ಎಷ್ಟು ಬೇಕು ಇಟ್ಟು ಅಷ್ಟೇ ತಗೊಂಡು ಇನ್ನ ಉಳ್ದಿದ್ದನ್ನ ಫ್ರಿಜ್ ಅಲ್ಲಿ ತೆಗ್ದಿರ್ತೀನಿ ರೀ. ಅದನ್ನ ನೆಕ್ಸ್ಟ್ ಡೇ ಇಲ್ಲಾಂದ್ರೆ ತಿರ್ಗಾ ಇನ್ನೊಂದ್ 2 ದಿನ ಆದ್ಮೇಲೆ ಅದನ್ನ ಪಡ್ಡುಗಂತ ಯೂಸ್ ಮಾಡ್ಕೊಂತೀನಿ ನಾನು. ಅದನ್ನು ಸಹ ನಾನು ಪ್ಲಾಸ್ಟಿಕ್ ಡಬ್ಬೆಯಲ್ಲೇ ತೆಗ್ದಿರ್ತೀನಿ ರೀ. ಹಂಗ ತೆಗ್ದಿಟ್ರೆ ಇಟ್ಟು ಹುಳಿನೂ ಬರಲ್ಲ, ಮೇಲೆ ನೀರ್ ನೀರ್ ತರಾನು ಬರೋದಿಲ್ಲ. ಈಗ ಅದನ್ನೆಲ್ಲ ತೆಗ್ದಿಟ್ಕೊಂಡು ಇನ್ನ ದೋಸೆಗೆ ತಕೊಂಡ್ ಇಟ್ಟಲ್ಲಿ ನನಗೆ ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪು ಹಾಕೊಂಡು ಕಲ್ಸ್ಕೊಂಡು ಮುಚ್ಚಿಡ್ತಿದೀನಿ ರೀ. ಹಾಗೆ ಮತ್ತೆ ಹಂಚ್ ಮೇಲೆ ಟಮಾಟೆ ಹಣ್ಣು ಮೆಣಸಿನಕಾಯಿ ಹಾಕಿ ಅದನ್ನು ಸಹ ಹುರ್ಕೊಂತ ಇದೀನಿ. ಇಲ್ಲಿ ಇನ್ನೊಂದ್ ಸೈಡ್ ನೋಡ್ರಿ ನಮ್ಮ ಮಕ್ಳು ಎಷ್ಟು ಚೆನ್ನಾಗಿ ಆಡ್ಕೊಂತ ಇದಾರೆ. ಆಟಿಕೆ ಹಾಕೋ ಡಬ್ಬೆ ಮೇಲೇನೆ ನನ್ನ ಮಗಳು ಕುಂತು ಬಿಟ್ಟಾಳ್ರಿ. ಅವೆಲ್ಲ ಆಟಿಕೆ ಎಲ್ಲ ಕೆಳಗೆ ಹಾಕಿ ನನಗೇನೋ ಒಂಥರ ಖುಷಿ ಆಗತೈತೆ ನೋಡ್ರಿ. ಇನ್ನೊಂದು ನನ್ನ ಸಣ್ಣ ಮಗಳಿಗೆ ನಾನು ಮನೇಲಿ ಇದೀನಿ ಅಂದ್ರೆ ಬಹಳ ಸಂತೋಷ ರೀ. ನಾನು ಎಲ್ಲಿ ನಮ್ಮನ್ನ ಬಿಟ್ಟು ಮಾತ್ರ ಹೋಗೋದಿಲ್ಲ. ಎಷ್ಟು ಸಾರಿ ನಾವು ಹೋಗಮ್ಮ ಅಲ್ಲಿ ಸ್ವಲ್ಪ ತಾಡ್ಕೊ, ಇಲ್ಲಿ ಹೋಗಿ ಸ್ವಲ್ಪ ತಾಡ್ಕೊ ಅಂದ್ರೆ ಇಲ್ಲಮ್ಮ ನಾನು ಹೋಗೋದಿಲ್ಲ, ನೀವ್ ಮತ್ತೆ ಕೆಲ್ಸಕ್ಕೆ ಹೋಗ್ತಿ ಅಂತ ಅಂತಾಳೆ. ಆದ್ರೆ ಕೆಲ್ಸಕ್ಕೆ ಹೋಗಿ ಏನ್ ತನೇನ್ ಅಳೋದಿಲ್ಲ ರೀ. ಏನೋ ತನಗೆ ನಾನು ಏನಾನ ಮನೇಲಿ ಇದ್ರೆ ಮಗಳಿಗೆ ಬಹಳ ಖುಷಿ ರೀ. ಹಿಂಗ ಮಕ್ಳು ಆಡ್ಕೊಂತಿದ್ರೆ ನನಗೆ ಎಷ್ಟೋ ಸಂತೋಷ ಅನ್ಸುತ್ತಾ. ಇನ್ನು ನಮ್ಮ ಯಜಮಾನ್ರು ಚಿಕನ್ ತರಕಂತ ಹೋಗಿದ್ದಾರೆ. ಇನ್ನು ಅದಕ್ಕೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊಳೋಣ ಅಂತೇಳಿ ತೊಳೆದು ಬೆಳ್ಳುಳ್ಳಿ ಕೊಬ್ಬರಿ ಎಲ್ಲಾನು ಮಿಕ್ಸಿ ಬಟ್ಲದಾಗ ಹಾಕೊಂಡಿದೀನಿ. ಈಗ ಶೇಂಗಾ ಹುರಿದಿದ್ದನ್ನ ಎಲ್ಲ ಸಿಪ್ಪೆ ತೆಗೆದು ಇನ್ನ ಮಿಕ್ಸಿ ಜಾರಲ್ಲಿ ಹಾಕೊಂಡು ಚಟ್ನಿಗೆ ಬೇಕಾಗಿರೋವೆಲ್ಲ ಸಹ ಅದ್ರಲ್ಲಿ ಹಾಕೊಂಡಿದ್ರಿ. ಇನ್ನ ಅದ್ ರೆಡಿ ಮಾಡ್ಕೊಳಷ್ಟರಲ್ಲಿ ನಮ್ಮ ಯಜಮಾನ್ರು ಬಂದ್ರು ಚಿಕನ್ ತಗೊಂಡು. ಅವ್ರು ಚಿಕನ್ ಮತ್ತೆ ಇವತ್ತು ಹಾಲ್ ಹಾಕ್ಸ್ಕೊಂಡಿಲ್ಲ ರೀ. ಮನೆ ಕಡೆ ಹಾಲ್ ಬರ್ತಾರ, ಅವ್ರು ಬಂದು ಹೋಗ್ಬಿಟ್ಟಿದ್ದಾರೆ. ಇನ್ನ ಅದಕ್ಕೆ ಅವ್ರು ಚಿಕನ್ ಜೊತೆಗೆ ಹಾಲ್ ಸಹ ಇಟ್ಕೊಂಡ್ ಬಂದಿದ್ದಾರೆ. ಆ ಚಿಕನ್ ಒಂದ್ ಪಾತ್ರೆಯಲ್ಲಿ ಹಾಕಿ ಫ್ರಿಜ್ ಅಲ್ಲಿ ತೆಗ್ದಿಡ್ತೀನಿ. ನಮ್ದು ಟಿಫಿನ್ ಎಲ್ಲ ಮುಗಿದ್ಮೇಲೆ ಅವಾಗ ಚಿಕನ್ ಮಾಡೋಣ ಅಂತ. ಈಗ ನೋಡ್ರಿ ಶೇಂಗಾ ಬೀಜ ಎಲ್ಲ ಮಿಕ್ಸಿಗೆ ಹಾಕೊಂಡ್ ಬಂದಿನಿ. ಚಟ್ನಿ ರೆಡಿ ಆಗಿದೆ. ಚಟ್ನಿಗೆ ಒಗ್ಗರಣೆ ಕೊಟ್ಬಿಟ್ರೆ ಚಟ್ನಿ ಚೆನ್ನಾಗಿರುತ್ತೆ ರೀ. ಇನ್ನೊಂದ್ ಏನಂದ್ರೆ ಅದು ಒಗ್ಗರಣೆ ಕೊಟ್ಟಿಲ್ಲ ಅಂದ್ರೆ ನಾವೇನ್ ತಿಂದ್ಬಿಡ್ತೀವಿ, ಆದ್ರೆ ನಮ್ಮ ಯಜಮಾನ್ರು ಉಣೋದಿಲ್ಲ. ಅವ್ರಿಗೆ ಕಂಪಲ್ಸರಿ ಚಟ್ನಿ ಒಗ್ಗರಣೆ ಕೊಟ್ರೆ ಮಾತ್ರ ಅವ್ರು ಉಣ್ತಾರೆ. ಅವ್ರ ಸಲುವಾಗಾದ್ರೆ ಇದು ಮಾಡ್ಲೇಬೇಕು ರೀ. ಇನ್ನ ಒಗ್ಗರಣೆ ಕೊಟ್ಟಿದ್ದಾಯ್ತು, ಅದೊಂದ್ಸರಿ ಚೆನ್ನಾಗಿ ಕಲಸಿ ಅದ್ರಲ್ಲಿ ಉಪ್ಪು ಸರಿ ಇದೆಯೋ ಇಲ್ಲ ಅಂತ ನೋಡ್ಕೊಂಡೆ. ಈಗ ಚಟ್ನಿ ಆಗೋ ತಡ ಇಲ್ಲ ರೀ, ದೋಸೆ ಹಾಕ್ಲೇಬೇಕು. ಈಗ ದೋಸೆ ಹಾಕ್ತಾ ಇದೀನಿ. ನೋಡ್ರಿ ನಾನ್ ದೋಸೆಯಲ್ಲಿ ಸೋಡಾ ಪುಡಿ ಹಾಕೋದಿಲ್ಲ. ಬಹಳ ಜನ ದೋಸೆ ಹಿಟ್ಟಲ್ಲಿ ಸೋಡಾ ಪುಡಿ ಹಾಕ್ತಾರೆ ಹಿಟ್ಟು ಉಬ್ಬುತ್ತೆ ಅಂತ. ನಾನ್ ಸೋಡಾ ಪುಡಿ ಹಾಕಲ್ರಿ, ಆದ್ರೂ ನನ್ ದೋಸೆ ಹಿಟ್ಟು ಚೆನ್ನಾಗಿ ಉಬ್ಬುತೈತೆ. ಚೆನ್ನಾಗಿ ಕೆಂಪಗಾಗೆ ನನ್ ದೋಸೆ ಬರ್ತಾವ, ರುಚಿಯಾಗೇ ಇರ್ತಾವರಿ. ಸೋಡಾ ಪುಡಿ ಹಾಕೋದ್ರಿಂದ ನಾವ್ 3 ದೋಸೆ ತಿನ್ನೋರು 2 ದೋಸೆ ತಿಂತೀವ್ರಿ. ಅದು ತಿಂದ ಆದ್ಮೇಲೆ ಒಬ್ಬೊಬ್ರಿಗೆ ಗ್ಯಾಸ್ಟ್ರಿಕ್ ಡೈಜೆಷನ್ ಸರಿಗ ಆಗೋದಿಲ್ಲ ರೀ. ಹಂಗಂತೇಳಿ ನಾವಂತೂ ಹಾಕೋದಿಲ್ಲ. ನಾನು ಯಾವಾಗ್ಲೂ ದೋಸೆಗೆ ಹಾಕಿದ್ರೆ ನಾನು ಸೋಡಾ ಪುಡಿ ಹಾಕೋದೇ ಇಲ್ಲ. ನೋಡ್ರಿ ಒಂದ್ ಸೈಡ್ ನಾನು ದೋಸೆ ಹಾಕ್ತಾ ಇದೀನಿ, ಇಷ್ಟು ಚೆನ್ನಾಗಿ ಬರ್ತಾ ಇದಾವೆ. ನೀವು ಹೇಗೆ ದೋಸೆ ಹಾಕ್ತೀರಾ ಅಂತೇಳಿ ನನಗೆ ಒಂದ್ಸಲಿ ಕಮೆಂಟ್ ಮೂಲಕ ತಿಳಿಸಿ. ಒಂದ್ ಸೈಡ್ ನಾನು ದೋಸೆ ಹಾಕೊಂತಾನೆ, ಇನ್ನೊಂದ್ ಸೈಡ್ ಮಕ್ಳಿಗೆ ಉಣ್ಣಾಕ್ ಕೊಟ್ಟಿದೀನಿ.
ಹಾಗೆ ನಮ್ಮ ಯಜಮಾನ್ರು ಸಹ ಇದ್ರಿ. ನಾ ಅವ್ರಿಗೂ ಟಿಫಿನ್ ಹಾಕೊಟ್ಟಿನ್ರಿ. ನಾನು ಅವ್ರಿಗೆ ತೋರಿಸ್ತಾ ಇದೀನ್ರಿ. ಅವ್ರು ನೋಡಿದ್ರೆ ನನ್ನ ಮಕ ತೋರಿಸ್ಬೇಡ ಅದ್ರಲ್ಲಿ ಅಂತ ಹೇಳಿ ಮಕ ಆ ಕಡೆ ತಿರ್ಗಿಸ್ಕೊಂಡಿದ್ದಾರೆ. ಇನ್ನ ಅವ್ರದೆಲ್ಲ ಟಿಫಿನ್ ಆದ್ಮೇಲೆ ನೆಕ್ಸ್ಟ್ ಈಗ ನಾನ್ ಕುತ್ಕೊಂಡಿದ್ದೀನಿ. ನನಗೆ ಇನ್ನೊಂದು ಏನಂದ್ರೆ ದೋಸೆ ಹಾಕಿದ್ಮೇಲೆ ಮತ್ತೆ ದೋಸೆ ತಿನ್ಬೇಕು ಅಂದ್ರೆ ಆಗದೇ ಇಲ್ಲ ರೀ. ಎದಕ್ಕಂದ್ರೆ ಆ ವಾಸನೆಗೆ ದೋಸೆನೇ ಹೋಗೋದಿಲ್ಲ. ಹಂಗೆ 2 ದೋಸೆ ತಿಂದು ಮುಗಿಸಿದ್ದೀರಿ. ಈಗ ಮತ್ತೆ ಚಿಕನ್ ತಂದಿದ್ದಾರೆ ನಮ್ಮ ಯಜಮಾನ್ರು 1 ಕೆಜಿ. ಇವತ್ತು 2 ಹೊತ್ತು ಅದೇ ಮಾಡ್ಬಿಡೋಣ ಅಂತ ಹೇಳಿ ಇನ್ನ ಚಿಕನ್ ಎಲ್ಲ ಕಟ್ ಮಾಡಿ ಸಣ್ಣ ಪೀಸಸ್ ಮಾಡಿದ್ರಿ. ಎದಕ್ಕಂದ್ರೆ ಮಕ್ಕಳು ಚಿಕ್ಕವರಲ್ಲ, ಅವ್ರು ಏನಾನ ಬಾಯಿ ಇಟ್ಕೊಂಡು ಏನಾನ ಗಂಟ್ಲಾಗ ಸಿಕ್ಕೊಂಡ್ಬಿಟ್ರೆ ಕಷ್ಟ ರೀ. ಒಂದ್ಸರಿ ನಮ್ಮ ಮನೆ ಕಡೆ ಹಾಗೆ ಆಗ್ಬಿಟ್ಟಿದ್ರಿ. ಚಿಕ್ಕ ಮಗು ಚಿಕನ್ ತಿಂತಾನೆ ಗಂಟ್ಲಲ್ಲಿ ಸಿಕ್ಕೊಂಡ್ಬಿಟ್ಟಿದ್ರಿ. ಅವ್ರು ಅವಾಗೆ ಇಮಿಡಿಯೇಟ್ ಆಗಿ ಏನೋ ಆಗೈತೆ ಮಗುಗಂತ ಕರ್ಕೊಂಡು ಹೋಗಿದ್ರು ಆಸ್ಪತ್ರೆಗೆ. ಡಾಕ್ಟ್ರು ನೋಡಿ ಇಲ್ಲ ಗಂಟ್ಲಲ್ಲಿ ಏನೋ ಸಿಕ್ಕೊಂಡೈತೆ, ನೀವೇನಾನ ತಿನ್ಸಿರಾ ಅಂತ ಕೇಳಿದ್ರೆ ಅವ್ರು ಹೇಳಿದ್ರಂತೆ ಹಿಂಗೀಗ ನಾವು ಮನೇಲಿ ಚಿಕನ್ ತಿನ್ಸಿದೀವಿ ಅಂತ. ಅವಾಗ ಡಾಕ್ಟ್ರು ಬಾಳ ಬೈದ್ರಂತೆ, ಚಿಕ್ಕ ಮಕ್ಳಿಗೆ ಯಾರನ್ನ ಹಂಗ ಉಣಿಸ್ತಾರ, ಒಂದ್ ವೇಳೆ ಅವ್ರಿಗೆ ತಿನ್ಸೋದಾದ್ರೆ ಸಣ್ಣ ಸಣ್ಣದಾಗಿ ಪೀಸಸ್ ಮಾಡಿ ತಿನ್ಸ್ಬೇಕು ಅಂತ ಹೇಳಿ ಡಾಕ್ಟ್ರು ಹೇಳಿದ್ರಂತೆ ರೀ. ಅವತ್ತಿಂದ ನಾನ್ ಸಹ ಯಾರಿಗೆ ತಿನ್ಸಿದ್ರು ಚಿಕ್ಕ ಮಕ್ಳು ತಿನ್ನುವಾಗ ಸಣ್ಣ ಸಣ್ಣ ತುಂಡುಗಳಾಗಿ ಮಾಡಿ ಕೊಟ್ರಿ ತಿಂತಾರೆ. ಯಾಕಂದ್ರೆ ಅವ್ರಿಗೆ ಹೇಳಕ್ಕೆ ಬರಲ್ಲ ಅವ್ರಿಗೆ ಏನಾಗೈತೆ, ಅವ್ರಿಗೆ ಏನ್ ಆಗಕತ್ತೈತೆ ಅಂತಾನು ಅವ್ರಿಗೆ ಏನು ಹೇಳಕ್ ಆಗೋದಿಲ್ಲ ರೀ. ಈಗ ನನ್ನ ಚಿಕನ್ ಅರ್ಧ ಮುಗೀತು ರೀ. ಇನ್ನ ಅರ್ಧ ಬೆಂದ್ ಬಿಟ್ರೆ ಇನ್ನ ಚಿಕನ್ ಎಲ್ಲ ರೆಡಿ ಆಗ್ಬಿಡ್ತೈತಿ. ಈಗ ಮಸಾಲೆ ಹಾಕಿದ್ದೆಲ್ಲ ಮಸಾಲಾ ವಾಸನೆ ಹೋಗಿ ಅದೆಲ್ಲ ಬೇಯೋವರೆಗೆ ಒಂದು 10 ನಿಮಿಷ ಆಗುತ್ತೆ ರೀ. ನೋಡ್ರಿ ಒಂದು 10 ನಿಮಿಷ ಆದ್ಮೇಲೆ ನನ್ನ ಚಿಕನ್ ರೆಡಿ ಆಗಿದೆ. ಈಗ ಉಣೋದೊಂದೇ ಬಾಕಿ. ಈಗ ಇನ್ನ ಸೈಡ್ಗೆ ಅನ್ನಕ್ಕೆ ಇಟ್ಟಿನ್ರಿ. ಇನ್ನ ಅನ್ನ ಸಹ 3/4% ಆಗಿದೆ ರೀ. ಅಷ್ಟರವರೆಗೆ ನಾ ಹೋಗಿ ಪಾತ್ರೆನ ತೊಳೆಯೋಣ ಅಂತೇಳಿ ಹೊರಗಡೆ ಪಾತ್ರೆ ಎಲ್ಲ ಹಾಕೊಂಡು ತೊಳಿತಾ ಇದ್ದೀನ್ರಿ. ಯಾಕಂದ್ರೆ ಸಾಯಂಕಾಲ ಆಗೋದೇ ಇಲ್ಲ ರೀ. ಸಾಯಂಕಾಲ ನಮ್ಮ ಮಕ್ಕಳು ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂತೇಳಿ ಅಳ್ತಾ ಇರ್ತಾರೆ. ಇನ್ನ ಅವರು ಅಳ್ತಾ ಇದ್ರೆ ಇನ್ನ ಅವ್ರಿಗೆ ಏನ್ ಹೇಳಕ್ನು ಆಗೋದಿಲ್ಲ. ಹಂಗಂತೇಳಿ ಸಾಮಾನೆಲ್ಲ ಬೇಗನೆ ತೊಳ್ಕೊಂತಾ ಇದೀನಿ. ಸಾಮಾನ್ ಮುಗೀತು ರೀ. ಊಟಕ್ಕೆ ಕುತ್ಕೊಂಡಿದ್ವಿ. ನಮ್ಮ ಯಜಮಾನ್ರು ಎದ್ರು. ಅವ್ರಿಗೆ ಪಾಪ ಕುತ್ತಿಗೆ ನೋವು ಅಂತಿದಾರ. ಅವ್ರಿಗೆ ನೋವು ಬಂದ್ಬಿಡ್ತು. ಕುತ್ತಿಗೆ ನೋವು ಅಂದ್ರೆ ಬಹಳ ಕಷ್ಟ, ಜಲ್ದಿ ಕಡಿಮೆನೇ ಆಗೋದಿಲ್ಲ. ಇನ್ನ ಅವ್ರನ್ನ ಎಬ್ಸಿ ಊಟಕ್ಕೆ ಕೊಟ್ಟೇರಿ. ಇನ್ನ ಅವ್ರು ಊಟ ಮಾಡಿದ್ರೆ ಇನ್ನ ನಾನು ಅವ್ರ ಜೊತೆ ಕೂತು ಊಟ ಮಾಡ್ತೀನಿ. ಹೊರಗಡೆ ಹೋದಾಗಂತೂ ಆಗೋದಿಲ್ಲ. ಅಟ್ಲೀಸ್ಟ್ ಮನೆಗೆ ಇದ್ದಾಗಂತೂ ನಾವು ಜೊತೆ ಇದ್ದೇ ಊಟ ಮಾಡ್ಬಿಡ್ತೀವಿ. ಸಂಡೆ ಬಂತಂದ್ರೆ ಒಂದು ಚಿಂತೆ ಇರಲ್ರಿ. ಅದೇನಂದ್ರೆ ಏನ್ ಅಡಿಗೆ ಮಾಡ್ಬೇಕಂತ ಆಲೋಚನೆ ಬರೋದಿಲ್ಲ. ಯಾಕಂದ್ರೆ ಸಂಡೆ ದಿನ ಎಲ್ಲ ಫುಲ್ ನಾನ್ ವೆಜ್ಜೇ ಅಲ್ರಿ. ಅದಕ್ಕೆ ಬೇರೆದ್ರ ಬಗ್ಗೆ ಚಿಂತೆ ಬರೋದಿಲ್ಲ. ಅದೇ ಸೋಮವಾರದಿಂದ ಶನಿವಾರದವರೆಗೆ ಆದ್ರೆ ತಲೆನೇ ಓಡೋದಿಲ್ಲ ರೀ. ಏನ್ ಅಡಿಗೆ ಮಾಡ್ಬೇಕು, ಏನ್ ತಿನ್ಬೇಕು, ಏನಿಲ್ಲ, ಈ ಟೈಮ್ಗೆ ಏನ್ ಮಾಡ್ಬೇಕು, ಆ ಟೈಮ್ಗೆ ಏನ್ ಮಾಡ್ಬೇಕು, ಬರೀ ಇದೇ ಆಲೋಚನೆ ರೀ. ಸಂಡೆ ಬಂತಂದ್ರೆ ನಾನ್ ವೆಜ್ ಮಾಡೋದೇ ಇರ್ತೈತ್ರಿ. ಆದ್ರೆ ಹೆಣ್ಮಕ್ಳಿಗೆ ಸಂಡೆ ರಜೆ ಇರೋದಿಲ್ಲ ರೀ. ಯಾಕೆಂದ್ರೆ ಹೆಣ್ಮಕ್ಳು ಅವತ್ತಿನ ದಿನಾನೇ ಅಡಿಗೆ ಮನೆಯಲ್ಲಿ ಫುಲ್ ಬ್ಯುಸಿ ಇರ್ತಾರ. ಯಾರ್ ಸಲುವಾಗಿ ಇಲ್ಲಾಂದ್ರೆ ಅಟ್ಲೀಸ್ಟ್ ಮಕ್ಕಳ ಸಲುವಾಗಿನ ನಾನ್ ವೆಜ್ ಮಾಡ್ಲೇಬೇಕು. ಇನ್ನ ನಮ್ದು ಊಟ ಮುಗೀತು ರೀ. ಇನ್ನ ಸಾಯಂಕಾಲ ನಮ್ಮ ಯಜಮಾನ್ರು ಚಿಕನ್ ಅಲ್ಲಿ ಚಪಾತಿ ಮಾಡು ಅಂತ ಹೇಳಿದ್ರು. ನಮ್ಮ ಯಜಮಾನ್ರಿಗೆ ಚಿಕನ್ ಅಲ್ಲಿ ಚಪಾತಿ ಇದ್ರೆ ಒಂದ್ ತುತ್ತು ಜಾಸ್ತಿಯಾಗಿ ಊಟ ಮಾಡ್ತಾರ ರೀ. ನಾನು ಇಲ್ಲಿ ಇಟ್ಟು ಕಲ್ಸ್ಕೊಂತ ಕುಂತಿದ್ದೀನಿ. ನಮ್ ಸಣ್ಣ ಮಗಳು ಬಂದಿದ್ದಾಳೆ. ಇನ್ನ ಅವಾಗೆ ಎದ್ದು ಬಂದಿದ್ದಾಳೆ. ಇನ್ನ ಎದ್ದು ಬಂದಾಗಂತೂ ಮಕ್ಕಳನ್ನ ಗದರ್ಸಂಗಿಲ್ಲ ರೀ. ಗದರ್ಸಿದ್ವಿ ಅಂದ್ರೆ ಅತ್ತೆ ಬಿಡ್ತಾರೆ. ಇನ್ನ ಅವ್ರ ಏನಂದ್ರೂ ಕೇಳಲೇಬೇಕು. ಇನ್ನ ಅದ್ರಲ್ಲಿ ಸಣ್ಣ ಮಗಳಂದ್ರೆ ಇನ್ನ ಸ್ಪೆಷಲ್ ಅಂದ್ರೆ ಸ್ಪೆಷಲ್. ತಾನು ಏನನ್ನ ಹೇಳಿವಿ ಅಂದ್ರೆ ಇನ್ನ ಮುಗೀತು ಕತೆ ಎಲ್ಲ ದೊಡ್ಡ ರಾಧ ಅಂತ ಮಾಡ್ಬಿಡ್ತಾಳೆ. ಇನ್ನ ಇಟ್ಟು ಕಲ್ಸಿಟ್ಟು ಬಿಟ್ಟಿರಿ. ಅದನ್ನ ನೆಂದ್ರೆ ಸ್ವಲ್ಪ ಚಪಾತಿ ಚೆನ್ನಾಗಿ ಮೆತ್ತಗಾಗ್ತಾವಂತ. ನಮ್ಮ ಯಜಮಾನ್ರ ಶಬ್ದನೇ ಬಂದಿಲ್ಲ ರೀ. ಏನ್ ಮಾಡ್ತಿದಾರ ಅಂತ ಹೊರಗಡೆ ನೋಡ್ತಿದ್ರೆ ಕ್ಯಾನ್ ಕ್ಲೀನ್ ಮಾಡ್ತಾ ಇದಾರ್ರಿ. ಅದ್ರಲ್ಲಿ ಸ್ವಲ್ಪ ಪಾಚಿ ಇರ್ತೈತಂತೇಳಿ ಅದಕ್ಕೆ ಕ್ಲೀನ್ ಮಾಡಿದ್ರೆ ಅದ್ರಲ್ಲಿ ಪಾಚಿ ಎಲ್ಲ ಹೊರಗ್ ಬರ್ತೈತಂತ ಮಣ್ಣು ಹಾಕಿ ಸ್ವಲ್ಪ ನೀರ್ ಹಾಕಿ ಕ್ಲೀನ್ ಮಾಡ್ತಿದಾರ. ಇನ್ನ ನಮ್ಮ ಮನೆ ಕಡೆ ನಮ್ ರಿಲೇಷನ್ ಅವರೇ ಹಾಕ್ತಾರ್ರಿ ನೀರ್ ಕ್ಯಾನ್. ಇನ್ನ ಅದ್ರಲ್ಲಿರುವಂತ ಕ್ಯಾನ್ ಅಲ್ಲಿ ಇದ್ರಾಗ ಡಂಪ್ ಮಾಡ್ಕೊಂಡು ಮನೆಗ್ ತಗೊಂಡು ಬರ್ತಿದಾರೆ. ಇನ್ನ ಮನೆಗ್ ಬಂದಾದ್ಮೇಲೆ ನಾವು ಕಾಫಿ ಕೇಳಿದ್ರು. ಕಾಫಿ ಕೇಳ್ದಾಗ ಮಾತ್ರ ಇಲ್ಲ ಅಂತ ಅನ್ಲೇಬಾರ್ದ್ರಿ. ನಾವ್ ಕೇಳ್ದಾಗ ಮಾಡ್ಲೇಬೇಕು. ಇನ್ನ ಕಾಫಿ ಮಾಡಿ ಇನ್ನ ಅವ್ರಿಗೆ ಕೊಟ್ಟೇವಿ. ನಾನ್ ಸಹ ಅವ್ರ ಜೊತೆಗೆ ಕುಡಿಯೋಣ ಅಂತೇಳಿ ಕುತ್ಕೊಂತಾ ಇದೀನಿ. ಇನ್ನ ನಂದು ಕಾಫಿ ಕುಡಿಯೋದು ಮುಗಿತ್ರಿ. ಇನ್ನ ನಮ್ಮ ಯಜಮಾನ್ರು ಮುಗಿಯುವಲ್ತು. ಅವ್ರು ಕುಡಿತಾನೆ ಕಾಫಿ ಕೈ ಮೇಲೆ ಹಾಕೊಂಡ್ಬಿಟ್ಟಿದ್ದಾರೆ. ನೀವು ಕಾಫಿ ಕೈ ಮೇಲೆ ಹಾಕೊಂಡಿರಲ್ಲ, ನಾನು ಒರ್ಸೋದಿಲ್ಲ ಅಂತ ನಾನು ನಮ್ಮ ಯಜಮಾನ್ರಿಗೆ ಹೇಳ್ತಿದ್ರೆ, ಇಲ್ಲ ಈ ಕಾಫಿನ ನೀನೇ ಒರ್ಸ್ಬೇಕಂದ್ರೆ ಸರಿ ಹೇಳ್ರಿ ನಿಮ್ಮ ಅಂಗಿಯಿಂದ ಒರೆಸ್ತೀನಿ ಅಂದ್ರೆ ನಮ್ಮ ಯಜಮಾನ್ರು ಬೇಡ ನನ್ನ ಅಂಗಿಯಿಂದ ಒರೆಸಿದ್ರೆ ನನ್ನ ಅಂಗಿ ಗಲೀಜ್ ಆಗ್ತೈತೆ ಅಂತ ಹೇಳ್ತಿದ್ದಾರೆ. ಮತ್ತೆ ನೀವೇ ಎಲ್ಲ ಚೆಲ್ಕೊಂಡಿದ್ದೆ ಅಂತ ನಾನ್ ಕೇಳ್ತಿದ್ರೆ ಹಂಗಾದ್ರೆ ನೀನ್ ಒರೆಸ್ತೀಯಾ ಇಲ್ಲ ಅಂದ್ರೆ ಸರಿ ಹೇಳ್ರಿ ನಾನು ಒರ್ಸೋದಿಲ್ಲ ನೆಕ್ತೀನಿ ಕೊಡ್ರಿ ಅಂದ್ರೆ ಬೇಡ ಇದಕ್ಕ ಬಟ್ಟೆ ತಗೊಂಡು ಒರೆಸು ಅಂತ ಹೇಳಿದ್ರು. ಇನ್ನ ನಾನು ಹೋಗಿ ಬಟ್ಟೆ ತಗೊಂಡು ಬರೋವರೆಗೆ ಅವ್ರು ಸ್ವಲ್ಪ ಕೈ ನೀರ್ ಹಾಕೊಂಡ್ರಿ. ಇನ್ನ ನಾನು ನೀಟಾಗಿ ಒರೆಸಿದೀನಿ. ಇನ್ನ ಸಂಜೆ ಆಯ್ತು. ನಾನು ರಾತ್ರಿ ಅಡಿಗೆ ರೆಡಿ ಮಾಡ್ಕೊಳೋಣ ಅಂತೇಳಿ ಇನ್ನ ಚಪಾತಿ ಅಂದ್ರೆ ನನಗೆ ಮಾಡಕ್ಕೆ ಮನ್ಸೇ ಇಲ್ಲ ರೀ. ಯಾಕಂದ್ರೆ ಬಹಳ ಟೈಮ್ ಹಿಡಿತೈತೆ. ರೊಟ್ಟಿ ಆದ್ರೆ ಬೇಗ ಮಾಡ್ಬೋದು. ಆದ್ರೆ ಚಪಾತಿ ಮಾಡೋಕಂತೆ ಆಗೋದೇ ಇಲ್ಲ.
ನಮ್ಮ ಯಜಮಾನ್ರು ಯಾವಾಗ ಯಾವಾಗ ಚಪಾತಿ ಕೇಳ್ತಾರ ಅವಾಗೆಲ್ಲ ನಾನು ರೊಟ್ಟಿನೇ ಮಾಡ್ತೀನಿ ರೀ. ಯಾಕಂದ್ರೆ ಚಪಾತಿಗೆ ಭಾಳ ಅಂದ್ರೆ ಭಾಳ ಟೈಮ್ ಹಿಡಿತೈತಿ ರೀ. ನನಗೆ ಕುತ್ಕೊಂಡು ಲಟ್ಸೋಷ್ಟು ನನಗೂ ಓಪಿಕೆ ಅನ್ಸೋದೇ ಇಲ್ಲ. ಅಟ್ಲೀಸ್ಟ್ ಸಂಡೇ ಆದ್ರೂ ಮಾಡೋಣಲ್ಲ ಅಂತೇಳಿ ನಾನು ಮಾಡ್ತಾ ಇದ್ದೀನಿ. ನಮ್ಮ ಯಜಮಾನ್ರಿಗೆ ಖುಷಿ ಆಗ್ಬಿಡ್ತು ರೀ ಚಪಾತಿ ಮಾಡ್ತಿದ್ರ ಸಲುವಾಗಿ. ಇನ್ನ ಚಪಾತಿ ಎಲ್ಲ ಲಟ್ಸಿದಾದ್ಮೇಲೆ ರೀ ಇನ್ನು ಹಂಚ್ ಮೇಲೆ ಹಾಕೊಂಡು ಚಪಾತಿನ ಬೇಯಿಸ್ಬೇಕು. ಇದೊಂದು ಆಗ್ಬಿಟ್ರೆ ಇನ್ನು ದೊಡ್ಡ ಕೆಲಸ. ಈ ಚಪಾತಿ ಬೇಯಿಸುವಾಗಂತೂ ರೀ ಮನೆಯೆಲ್ಲ ಹೊಗೆ. ಈ ಎಣ್ಣೆ ಹಾಕಿಲ್ಲ ಅಂದ್ರೆ ಸ್ವಲ್ಪ ಏನೋ ಚಪಾತಿ ತಿನ್ನೋ ಹಾಗೆ ಅನ್ಸೋದಿಲ್ಲ. ಅದು ಏನ್ ಮಾಡ್ಬೇಕು ಸ್ವಲ್ಪ ಆದ್ರೆ ಎಣ್ಣೆ ಹಾಕಲೇಬೇಕಂತೇಳಿ ನಾನು ಹಾಕ್ಕೊಂತೀನಿ. ನೋಡ್ರಿ ನಾನು ಮಾಡಿದಂತ ಅಡುಗೆ ಎಲ್ಲ ರೆಡಿ ಆಯ್ತು ಈಗ. ಮಧ್ಯಾಹ್ನದ ಚಿಕನ್ ಐತೆ ರೀ, ಅನ್ನ ಐತೆ ಮತ್ತೆ ಚಪಾತಿ ಐತೆ. ಇದೆಲ್ಲ ಮಾಡೋಕೆ ನನಗೆ ಒಂದು ಅರ್ಧ ತಾಸು ಆಯ್ತು. ಚಪಾತಿ 7:30 ಆಯ್ತು ರೀ. ಇನ್ನು 7:30 ಆಗಿಲ್ಲ. ನಾನು ಸ್ವಲ್ಪ ನೀರು ಕುಡಿದು ಆಮೇಲೆ 8 ಗಂಟೆಗೆ ನಮ್ಮ ಯಜಮಾನ್ರು ಬಂದ್ರು. ಎಲ್ಲರೂ ಕುಂತು ಊಟ ಮಾಡಿದ್ವಿ ರೀ.